ತುರುವೇಕೆರೆ ತಾಲೂಕಿನ ಜನಪ್ರಿಯ ಶಾಸಕರಾದ ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ನಮ್ಮ ಪಕ್ಷದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಖಂಡಿಸುತ್ತೇನೆ. ನಾನು ನಿಮಗೆ ನೇರವಾಗಿ ಪ್ರಶ್ನೆ ಮಾಡ್ತೇನೆ. ನಮ್ಮ ಶಾಸಕರು ನಿಮ್ಮನ್ನ ಎಲ್ಲಿ ಕಳ್ಳ ಅಂತ ಹೇಳಿಕೆಯನ್ನ ನೀಡಿದ್ದಾರೆ? ತಮ್ಮಲ್ಲಿ ಆಡಿಯೋ ಅಥವಾ ವಿಡಿಯೋ ತುಣುಕುಗಳಿದ್ರೆ ಬಹಿರಂಗಪಡಿಸಿ ಅಂತ ತುರುವೇಕೆರೆ ತಾಲೂಕು ಜೆಡಿಎಸ್ ಪಕ್ಷದ ವಕ್ತಾರ ವೆಂಕಟಾಪುರ ಯೋಗೇಶ್ ತುರುವೇಕೆರೆ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ವಿರುದ್ಧ ಕಿಡಿಕಾರಿದ್ರು. ಪಟ್ಟಣದ ದಬ್ಬೆಘಟ್ಟ ರಸ್ತೆಯಲ್ಲಿರುವ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತಾಕತ್ತಿದ್ರೆ ಗುಬ್ಬಿಗೆ ಬನ್ನಿ, ನಿಮ್ಮ ಕೊರಳ ಪಟ್ಟಿ ಹಿಡಿದು ಎಳೆದುಕೊಳ್ತೇನೆ ಮತ್ತು ಕೃಷ್ಣಪ್ಪನವರ ಗಂಡಸ್ಥಾನದ ಬಗ್ಗೆ ಮಾಧ್ಯಮದ ಪ್ರತಿನಿಧಿಗಳ ಮುಂದೆ ಪ್ರಶ್ನೆ ಮಾಡಿದ್ದೀರಿ. ಕೃಷ್ಣಪ್ಪನವರ ಗಂಡಸ್ಥಾನ ಏನೆಂಬುದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ನಿಮಗೆ ತಾಕತ್ತಿದ್ರೆ ಕೃಷ್ಣಪ್ಪನವರ ಒಂದು ರೋಮ ಮುಟ್ಟಿ ಸಾಕು, ಮುಂದೆ ರಾಜ್ಯದಲ್ಲಿ ಯಾವ ರೀತಿಯ ಪರಿಣಾಮವಾಗುತ್ತೆ ಅಂತ ನೋಡಿ. ವಾಸರವರೇ, ಒಂದು ವೇಳೆ ಜಾಗ ಎಲ್ಲವನ್ನ ಗೊತ್ತು ಮಾಡಿ ಆ ಜಾಗಕ್ಕೆ ನಾವು ಬರ್ತೇವೆ, ಮುಂದಿನ ಪರಿಣಾಮವನ್ನ ಕೂಡ ನೀವು ಎದುರಿಸಬೇಕಾಗತ್ತೆ ಎನ್ನುವಂತಹ ಮಾತನ್ನ ಹೇಳಿದ್ರು. ಇನ್ನು ಇಡೀ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕಾಯಕಲ್ಪ ತಂದುಕೊಟ್ಟಿದ್ದಾರೆ. ಈ ಕ್ಷೇತ್ರದ ಶಾಸಕರನ್ನಾಗಿ ನಾವು ಅವರನ್ನ ಪಡೆದು ಪುಣ್ಯ ಮಾಡಿದ್ದೀವಿ. ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಹೇಳಿ ಇದು ನಿಮ್ಮ ಎಚ್ಚರಿಕೆಯ ಗಂಟೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ದೊಡ್ಡೇಗೌಡ, ಎಚ್ಆರ್ ರಾಮೇಗೌಡ, ತಿಮ್ಮೇಗೌಡ, ಬಡಾವಣೆ ಶಿವರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನೀವು ಒಳಪಟ್ಟಿ ಹಿಡಿತೀನಿ ಅಂತ ಏನ್ ಹೇಳಿದಿರಿ? ನೀವು ಟೈಮು ಡೇಟ್ ಫಿಕ್ಸ್ ಮಾಡಿದ್ರೆ ನಾವು ನಿಮ್ಮ ಪ್ಲೇಸ್ಗೆ ಗುಬ್ಬಿಗೆ ಬರ್ಲಿಕ್ಕೆ ಸಿದ್ಧಿದ್ದೀವಿ. ಈ ತಾಕತ್ತಿದ್ರೆ ನಮ್ಮ ಕೃಷ್ಣಪ್ಪನವ್ರು ಒಂದು ಕೂತು ಅಳ್ಳಾಡಿಸಿ ಅಂತೇಳಿ ಮುಖಾಂತರ ಹೇಳಿದ್ರು. ನಮ್ಮ ಪಕ್ಷದ ವತಿಯಿಂದ ನಡೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಮಾಧ್ಯಮ ಮಿತ್ರರೆಲ್ಲರಿಗೂ ಕೂಡ ನಮ್ಮ ಅಧ್ಯಕ್ಷರು ಮತ್ತು ಪಕ್ಷದ ವತಿಯಿಂದ ಸ್ವಾಗತ. ಇವತ್ತ ಏನಪ್ಪ ನಾವು ಪತ್ರಿಕಾಗೋಷ್ಠಿ ನಡೆದ ಉದ್ದೇಶ ಅಂತಂದರೆ, ಸನ್ಮಾನ್ಯ ಜನಪ್ರಿಯ ಶಾಸಕರಾದಂತಹ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ರಾಜ್ಯ ಮಟ್ಟದ ನಾಯಕರಾದಂಥ ಸನ್ಮಾನ್ಯ ಕೃಷ್ಣಪ್ಪನವ್ರ ಬಗ್ಗೆ ಗುಬ್ಬಿ ಕ್ಷೇತ್ರದ ಶಾಸಕರಾದಂಥ ವಾಸು ಅವರು ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದನ್ನು ಖಂಡಿಸ್ತಕ್ಕಂಥ ವಿಚಾರವಾಗಿ ಇಲ್ಲಿ ಕರೆದಿರೋದು. ಒಂದು ವಿಚಾರ ವಾಸು ಅವರಿಗೆ ನೇರವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ರು. ಕೃಷ್ಣಪ್ಪನವರು ಎಲ್ಲಿ ನಿಮ್ಮನ್ನ ಕಳ್ಳ ಅಂದಿದ್ದಾರೆ, ಅದ್ರ ಯಾವ್ದಾರ ಒಂದು ವಿಡಿಯೋ ಅಥವಾ ಆಡಿಯೋ ತುಣುಕಿದ್ರೆ ತೋರಿಸಿ ನಮಗೆ. ಒಂದು ಏನೂ ಇದ್ದರೆ ಕೃಷ್ಣಪ್ಪನವ್ರ ಬಗ್ಗೆ ಅವಹೇಳನ ಮಾತಾಡಿರ್ತಕ್ಕಂಥದ್ದು ತಪ್ಪು. ಆಮೇಲೆ ತಾಕತ್ತಿದ್ರೆ ನಿಮ್ಮ ಅಪ್ಪಂಗೆ ಮುಟ್ಟಿದ್ರೆ ಗಂಡಸ ಇದ್ರೆ ಗುಬ್ಬಿಗೆ ಬರಲಿ, ಪಟ್ಪಟ್ಟಿ ಹಿಡಿತೀನಿ ಅಂತ ಹೇಳಿದ್ರ. ಕೃಷ್ಣಪ್ಪರ ಗಂಡಸ್ಥಾನ ಇಡೀ ರಾಜ್ಯಕ್ಕೆ ಗೊತ್ತು. ನಿನ್ನ ಹತ್ರ ಬಂದು ತೋರಿಸೋ ಅವಶ್ಯಕತೆ ನಮ್ಗಿಲ್ಲ. ನಿನ್ ಟೈಮು ಡೇಟು ಫಿಕ್ಸ್ ಮಾಡು, ಗುಬ್ಬಿಗೆ ನಾವು ಬರ್ತೀವಿ. ನಿನಗೆ ತಾಕತ್ತಿದ್ರೆ ನಮ್ಮ ಕೃಷ್ಣಪ್ಪನ ಬಟ್ಟೆ ಅಲ್ಲ, ಒಂದು ಕೂದಲು ಅಳ್ಳಾಡಿಸು ಸಾಕು. ಮುಂದಿನ ಏನಾಗ್ತದೆ ಈ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನ ನೀನು ಅದನ್ನ ಎದುರಿಸ್ಬೇಕಾಗ್ತದೆ. ವಾಸು ಅವರೇ, ನೀವು ಎಲ್ಲರ ಬಗ್ಗೆ ಮಾತಾಡ್ದಂಗೆ GS ಬಸವರಾಜ್ ಬಗ್ಗೆ, ರಾಯಚಂದ್ರ ರವಿ ಬಗ್ಗೆ ಅಲ್ಲೇ ಮಾಡಿದಂಥದ್ದಲ್ಲ. ಆ ಥರ ನಮಗೆ ಉಳ್ಗಾಲ ಇಲ್ಲ. ಅದು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮ್ಮ JDS ಕಾರ್ಯಕರ್ತರಾಗಿ. ನಿಮಗೆ ದಯಮಾಡಿ ಇನ್ನೊಮ್ಮೆ ಏನಾದರೂ ಕೃಷ್ಣಪ್ಪನವ್ರ ಸುದ್ದಿ ನೀವು ಬಂದಿದ್ದೆ ಆದರೆ ಅದ್ರ ಪರಿಣಾಮನ ಎದುರಿಸ್ಬೇಕಾಗ್ತದೆ. ನಾವು JDS ಕಾರ್ಯಕರ್ತರು ಯಾರು ಬಳೆ ತೊಟ್ಕೊಂಡು ಕೂತಿಲ್ಲ, ಎಲ್ಲದಕ್ಕೂ ನಾವು ಸಿದ್ಧವಾಗಿದ್ದೀವಿ. ಜೊತೆಗೆ ಕೃಷ್ಣಪ್ಪನವರು ಹೋರಾಟದಿಂದ ಬದುಕನ್ನು ಕಟ್ಕೊಂಡು ಬಂದಂಥವ್ರು, ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇಡೀ ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಒಂದು ಕಾಯಕಲ್ಪವನ್ನು ತಂತ್ರಕ್ಕೆ ಒಂದು